ಹಾಯ್ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತೊಂದು ಸ್ಟೋರಿ ಹೇಳ್ತೀನಿ, ಕೇಳ್ಕೊಂಡು ಬರೋಣ ಬನ್ನಿ ಗೈಸ್. ಸ್ಟೋರಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಒಂದು ಊರಲ್ಲಿ ಒಂದು ಕಾಲೇಜ್ ಇರುತ್ತಂತೆ. ಸೊ ಆ ಕಾಲೇಜಲ್ಲಿ ಎಲ್ಲರೂ ಸ್ಟೂಡೆಂಟ್ಸು ಓದ್ತಾ ಇರ್ತಾರೆ. ಆವಾಗ ಅದರಲ್ಲಿ ಒಂದು ಸ್ಟೂಡೆಂಟು ಅದೇ ಕಾಲೇಜ್ ಕ್ಯಾಂಟೀನಲ್ಲೇ ವರ್ಕ್ ಮಾಡ್ತಾ ಇರ್ತಾನೆ. ಅಂದರೆ ಕಾಲೇಜ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಹೋಗಿ ಕ್ಯಾಂಟೀನಲ್ಲಿ ತನ್ನ ಖರ್ಚಿಗಂತಂದು ಕೆಲಸ ಮಾಡ್ಕೊತಿರ್ತಾನೆ. ಸೊ ಆ ಟೈಮಲ್ಲಿ ಏನಂದರೆ ಇನ್ನು ಉಳಿದಿಲ್ಲ ಎಲ್ಲ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಡೈಲಿ ಆ ಕ್ಯಾಂಟೀನಿಗೆ ಬರ್ತಾ ಇರ್ತಾರೆ. ಆ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿರೋ ಹುಡುಗನಿಗೆ ಸ್ವಲ್ಪ ಈ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಸ್ಟೂಡೆಂಟ್ಸ್, ಅದರಲ್ಲಿ ಒಂದು ಹುಡುಗ ಏನು ಮಾಡ್ತಾನೆ ಅಂತಂದರೆ ಸ್ವಲ್ಪ ಚೇಷ್ಟೆ ಮಾಡೋಣ, ಕಾಮಿಡಿ ಮಾಡೋಣ, ಅವ್ನು ನೋಡೋಕ್ಕೆ ಹುಷಾರಿಲ್ಲ, ಅವ್ನು ದಡ್ಡ ಇದ್ದಾನೆ, ಅವನಿಗೆ 200 ರೂಪಾಯಿ ಮತ್ತು 500 ರೂಪಾಯಿ ವ್ಯತ್ಯಾಸ ಗೊತ್ತಿಲ್ಲ ಅವನಿಗೆ, ನಾನು ಬೇಕಾದರೆ ನಿಮಗೆ ತೋರಿಸ್ತೀನಿ ಅಂತಂದು ಆ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿರೋ ಹುಡುಗನ್ನೇ ಕರೀತಾರೆ. ಕರೆದ್ಬಿಟ್ಟು 2 ನೋಟ್ ಇಡ್ತಾರೆ, ಒಂದು 500 ರೂಪಾಯಿದು, ಒಂದು 200 ರೂಪಾಯಿದು. ಸೊ ಆವಾಗ 200 ರೂಪಾಯಿದು 500 ರೂಪಾಯಿ ಟೇಬಲ್ ಮೇಲೆ ಇಟ್ಟಾಗೆ ಅವನಿಗೆ ಹೇಳ್ತಾರೆ, ಇದರಲ್ಲಿ 500 ರೂಪಾಯಿ ನೋಟು ಎತ್ಕೊಂಡು ನೋಡೋಣ ಅಂತಂದು. ಸೊ ಅವನೇನು ಮಾಡ್ತಾನೆ, 200 ರೂಪಾಯಿ ನೋಟ್ ಎತ್ಕೊತಾನೆ. ಸೊ ಆವಾಗ ಅವರೆಲ್ಲ ಹುಡುಗರು ನಗ್ತಾರೆ ಸೇರಿಕೊಂಡು, ಬಿಕಾಸ್ ಅವನಿಗೆ 200 ರೂಪಾಯಿ ನೋಟು 500 ರೂಪಾಯಿ ನೋಟ್ ಯಾವುದಂತಂದೇ ಗೊತ್ತಾಗಿಲ್ಲ ಅಂತಂದು. ಸೊ ಮತ್ತೆ ನೆಕ್ಸ್ಟ್ ಡೇ ಏನಾಗುತ್ತಪ್ಪ ಅಂತಂದರೆ ಮತ್ತೆ ಅದೇ ಕ್ಯಾಂಟೀನಲ್ಲಿ ಬರ್ತಾರೆ ಎಲ್ಲ ಹುಡುಗರು. ಸೊ ಇವು ಈ ಸ್ಟೂಡೆಂಟು ಕೆಲಸ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಬಂದಾದಮೇಲೆ ಆವಾಗ ಮತ್ತೆ ಜಾಸ್ತಿ ಹುಡುಗರೆಲ್ಲರೂ ಬಂದಿರ್ತಾರೆ. ಆವಾಗ ಮತ್ತೆ ಅವನಿಗೆ ಆಟ ಆಡ್ಸೋಣ ನೋಡೋಣ ಅಂತಂತಂದು ಮತ್ತೆ ಕರೀತಾರೆ. ಕರೆದಾದ್ಮೇಲೆ ಏನು ಮಾಡ್ತಾರೆ, ಅವನಿಗೆ ಮತ್ತೆ ಅದನ್ನೇ ನೋಟ್ ಇಡ್ತಾರೆ, 500 ರೂಪಾಯಿದೊಂದು 200 ರೂಪಾಯಿದೊಂದು. ಸೊ ಅವನು ಮತ್ತೆ ಅವನಿಗೆ ಹೇಳ್ತಾರೆ, 500 ರೂಪಾಯಿ ನೋಟ್ ಎತ್ಕೋ ಇದರಲ್ಲಿ ಅಂತಂತಾನೆ. ಸೊ ಆವಾಗ ಅವನು 200 ರೂಪಾಯಿ ನೋಟ್ ಎತ್ಕೊತಾನೆ. ಮತ್ತೆ ಅವರೆಲ್ಲ ಹುಡುಗರು ನಗ್ತಾರೆ ಅವನಿಗೆ, ಇವನಿಗೆ 500 ರೂಪಾಯಿ ನೋಟ್ ಅಂದರೆ 200 ರೂಪಾಯಿ ನೋಟ್ ಅಂದರೆ ವ್ಯತ್ಯಾಸನೇ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ. ಸೊ ಮತ್ತೆ 2 ಡೇಸ್ 3 ಡೇಸ್ 4 ಡೇಸ್ ಆದ ನಂತರ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಹಂಗೆ ರಿಪೀಟ್ ನಡೀತಾ ಇರುತ್ತೆ. ಸೊ 1 ಮಂತ್ ಆದಮೇಲೆ 2 ಮಂತ್ಸ್ ಆದಮೇಲೆ 3 ಮಂತ್ಸ್ ಆದಮೇಲೆ ಹಂಗೆ 1 ಇಯರ್ ಆಗುತ್ತೆ. ಸೊ ಇದನ್ನೆಲ್ಲ ಯಾರು ಅಬ್ಸರ್ವ್ ಮಾಡ್ತಿರ್ತಾರೆ ಅಂದರೆ ಕ್ಯಾಂಟೀನ್ ಓನರು ಅಬ್ಸರ್ವ್ ಮಾಡ್ತಿರ್ತಾನೆ ಎಲ್ಲ ಇದು ಘಟನೆನ. ಸೊ ಆವಾಗ ಆ ಕ್ಯಾಂಟೀನ್ ಓನರು ಆ ಹುಡುಗನಿಗೆ ಹೇಳ್ತಾನೆ, ಅಲ್ಲ ಕಣೋ, ನೀನು ಅವ್ರ ಕ್ಲಾಸ್ಮೇಟೇ ಇದೆಯಾ, ನಿನಗೂ 500 ರೂಪಾಯಿ ನೋಟು 200 ರೂಪಾಯಿ ನೋಟು ವ್ಯತ್ಯಾಸ ಗೊತ್ತಾಗಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಆವಾಗ ಆ ಹುಡುಗ ಸುಂದರವಾದ ರಿಪ್ಲೈ ಏನು ಕೊಡ್ತಾನೆ ಅಂತಂದರೆ, ಇಲ್ಲ ಸರ್, ನನಗೆ ಆ್ಯಕ್ಚುಲಿ 500 ರೂಪಾಯಿ ನೋಟು 200 ರೂಪಾಯಿ ನೋಟು ವ್ಯತ್ಯಾಸ ಗೊತ್ತಿದೆ. ಆದರೆ ನಾನೇನಾದರೂ 500 ರೂಪಾಯಿ ನೋಟು ಫಸ್ಟ್ ಡೇ ಅಲ್ಲಿನೇ 500 ರೂಪಾಯಿ ನೋಟ್ ಎತ್ಕೊಂಡಿದ್ದೆ ಅಂತಂದಿದ್ರೆ, ಸೊ ಈ ಆಟ ಫಸ್ಟ್ ಡೇ ಅಲ್ಲಿನೇ ನಿಂತೋಗಿರೋದು. ನಾನು 200 ರೂಪಾಯಿ ನೋಟ್ ಎತ್ತಿದ್ದಕ್ಕೇ ಅವ್ರಿಗೆ ನಾನು ದಡ್ಡ ಅನಿಸಿದ್ದು. ಸೊ ಹಂಗಾಗಿ ಈ ಆಟ 1 ವರ್ಷ ಕಾಲಗಟ್ಲೆ ನಡೆದಿದ್ದು. ಸೊ ನನಗೂ ದುಡ್ಡಾಯಿತು, ಖರ್ಚಿಗೂ ದುಡ್ಡಾಯಿತು, ಫೈನಾನ್ಷಿಯಲ್ನೂ ಹೆಲ್ಪ್ ಆಯಿತು. ಹಂಗಾಗಿ ನಾನು ದಡ್ಡನಂತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಅಂತ ಅವ್ರ ಓನರಿಗೆ ಹೇಳ್ತಾನೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದರೆ, ದುಡ್ಡು ಮಾಡೋವರಿಗೂ ಗುರಿ ತಲುಪೋವರಿಗೂ ದಡ್ಡನಂತೆ ಇರ್ಬೇಕಂತೆ, ದಡ್ಡನಂತೆ ಇರು ಗುರಿ ಮುಟ್ಟೋವರಿಗೂ ದುಡ್ಡು ಮಾಡೋವರಿಗೂ ಅಂತ.